ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಟ್ಟನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಶಿವಪಾರ್ವತಿ ದೇವಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮವು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಇತಿಹಾಸ ಪ್ರಸಿದ್ಧ ಶ್ರೀ ಶಿವಪಾರ್ವತಿ ದೇವಿಯ ರಥವನ್ನು ಗ್ರಾಮದ ಜನರು ಶ್ರದ್ಧಾ ಭಕ್ತಿಯಿಂದ ಎಳೆದ ದೃಶ್ಯ ಕಂಡುಬಂತು. ಹಾಗೆಯೇ ಶ್ರೀ ಶಿವಪಾರ್ವತಿ ದೇವಿಯ ರಥವು ಹಲವು ಕಲಾ ತಂಡಗಳೊಂದಿಗೆ ಹಾಗೂ ಹಳ್ಳಿಕಾರ್ ಎತ್ತುಗಳ ಮೂಲಕ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಬರುತ್ತಿದ್ದಂತೆ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ಗೋವಿಂದ ಗೋವಿಂದ ಎಂದು ಜಯ ಘೋಷಣೆ ಕೂಗಿದ್ರು. ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಸಾರ್ವಜನಿಕರಿಗೆ ಭಕ್ತರಿಗೆ ಅರವಂಟಿಗೆ ಮತ್ತು ದಾಸೋಹ ಕುಟೀರಗಳನ್ನು ರಸ್ತೆ ಉದ್ದಕ್ಕೂ ಆಯೋಜಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮುಗಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರೋಜಾ ಕೇಶವಮೂರ್ತಿ, ಮುಖಂಡರಾದ ಮುತ್ತಪ್ಪ ಶ್ರೀನಿವಾಸ್, ಮಹೇಂದ್ರ, ಮಠನಹಳ್ಳಿ ಸುರೇಶ್, ಶರತ್, ಸುಜಿತ್ ಸುರೇಶ್, ಕರ್ನಾಟಕ ಆರ್ಮಿ ಬುಲ್ಸ್ ಮಾಲೀಕರಾದ ಶಶಿಕುಮಾರ್, ಯುವ ಮುಖಂಡರಾದ ಪ್ರದೀಪ್ ಕುಮಾರ್, ವೆಂಕಟರಾಜು ನಾಯ್ಡು, ಶಶಿಕುಮಾರ್, ಎಂಎನ್ಎಸ್, ನಾರಾಯಣಸ್ವಾಮಿ, ಗುಂಡಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಈರಣ್ಣ, ಗೌರಮ್ಮ, ಸುಬ್ರಹ್ಮಣಿ, ಸಮಾಜ ಸೇವಕರಾದ ಸಂತೋಷ್ ಮತ್ತು ಮಟ್ಟನಹಳ್ಳಿ ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದರು.
ಮಟ್ನಳ್ಳಿ ಶಿವಪಾರ್ವತಿ ಬ್ರಹ್ಮರಥೋತ್ಸವ ಇದು ತುಂಬ ಹಿಂದಿನ ಕಾಲದಿಂದನೂ ಆಚರಿಸ್ಕೊಂಡು ಬರ್ತಾ ಇದೀವಿ ಜಾತ್ರಾ ಮಹೋತ್ಸವವನ್ನು. ಇಲ್ಲಿ ಹಿರಿಯರು ಮುಖಂಡರು ತುಂಬಾ ಹಿರಿಯರು ಹಳಬರು ಇಲ್ಲಿ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ರು. ಈಗ ಅವರು ಪದ್ಧತಿ ಹೆಂಗೆ ಅವ್ರ ಹಿಂದೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಡ್ಸ್ಕೊ ಬರ್ತಾ ಇದ್ದಾರೆ. ಕೊಂಡಪ್ಪ ಅವರು, ಯಲ್ಲಪ್ಪ ಅವರು, ಆಮೇಲೆ ಮುತ್ತಪ್ಪ ಸೀನಣ್ಣ ಅವರು, ಕೇಶವ ಮೂರ್ತಿ ಅವರು ಮತ್ತೆ ತುಂಬಾ ಗಣ್ಯರು ಜಾತ್ರೆಯನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇನ್ನು ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕಾಗಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಯುವಕರಲ್ಲಿ ಮಹೇಂದ್ರ ಅವರು ಮುಂದೆ ವಹಿಸಿ ಯುವಕರಲ್ಲಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದೇ ರೀತಿ ನಮ್ಮ ಶಶಿಕುಮಾರು, ಪ್ರದೀಪ್ ಮುಂತಾದ ಹುಡುಗರು ಮತ್ತೆ ಶರತ್, ಸುಜಿತ್ ಇವರೆಲ್ಲರೂ ಕಾರ್ಯಕ್ರಮಗಳನ್ನು ಭಾಗವಹಿಸ್ತಾ ಇದ್ದಾರೆ. ಇದೇ ರೀತಿ ಇವತ್ತು ತೇರು ಬ್ರಹ್ಮರಥೋತ್ಸವ ಇದೆ, ನಾಳೆ ಬಿಡುದಿನ ಕಾರ್ಯಕ್ರಮ ಇದೆ, ಸೋಮವಾರ ಪಲ್ಲಕ್ಕಿ ಕರಗ ಆರ್ಕೆಸ್ಟ್ರಾ ಇದೆ, ಮೂನ್ ಲೈಟ್ಸ್ ಈವೆಂಟ್ ಆರ್ಕೆಸ್ಟ್ರಾ ಇದೆ. ಆದ್ರಿಂದ ರಸರಾಮಂಜರಿ ಕಾರ್ಯಕ್ರಮಗಳಿದೆ. ಸೋಮವಾರ ಬಂದು ಭಕ್ತಾದಿಗಳೆಲ್ಲ ಆ ಶಿವಪಾರ್ವತಿ ದೇವಿ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತಿದ್ದೇವೆ.